ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವರು ಜನಾನುರಾಗಿ. ತನ್ನ ಸೇವೆಯ ಮೂಲಕವೇ ತನ್ನ ಕ್ಷೇತ್ರದ ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಜನನಾಯಕ, ಬಿಜೆಪಿಯ ನಾಯಕ MP ರೇಣುಕಾಚಾರ್ಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ಒಂದು ರೀತಿ ಮನೆ ಮಗನಂತೆ ಸಹೋದರಂತೆ ನಾನು ನೋಡಿದರೆ, ರಾಜಕೀಯವಾಗಿ ಟೆಕ್ನಿಕಲಿ ಸೋತಿರ್ಬೋದು, ಜನಮಾನಸದಲ್ಲಿ ನಾನು ಇವತ್ತಿಗೂ ಇದ್ದೇನೆ. ನಾನು ಮಾಡಿದಂಥ ಕೋವಿಡ್ನಲ್ಲಿ ಒಳ್ಳೆ ಕೆಲಸಗಳು, ಅಭಿವೃದ್ಧಿ ಮತ್ತು ಸೇವೆ, ಜನಸೇವೆ, ಜನಾರ್ದನ ಸೇವೆ ನಂಬಿರ್ತಕ್ಕಂಥ ಜನ. ನಾನು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನಿನ್ನೂ ನನ್ನ ಕುಟುಂಬ ರಾಜಕಾರಣದಲ್ಲಿಲ್ಲ. ನನ್ನ ತಂದೆ ಶಿಕ್ಷಕರು. ಒಬ್ಬ ಶಿಕ್ಷಕನ ಮಗನಾಗಿ ಹೋರಾಟಗಳ ಮುಖಾಂತರ ರಾಜಕೀಯ ಬದುಕನ್ನು ಕಂಡಂಥವನು. ಈ ಹಿಂದೆ JH ಪಟೇಲರು ಅವರ ನಮ್ಮ ಕುಟುಂಬ ಸಂಬಂಧ ಭಾಳ ಹತ್ತಿರ. ಅವರ ನಮಗೆ ಶಿವಮೊಗ್ಗದಲ್ಲಿ ಕಾಲೇಜುಗಳು, ವೃತ್ತಿಗೆ ಭಾಳ ಬೆಂಬಲ ಕೊಟ್ಟಂಥವ್ರು. ಹಾಗಾಗಿ ಅವ್ರ ಮುಖಾಂತರ ಏನು ನಾನಿನ್ನು ಚಿಕ್ಕವನಾಗಿದ್ದಾಗ ಜನತಾ ಪಕ್ಷ ನೇಗಿಲು ಒತ್ತ ರೈತ, ನಮ್ಮ ಸಹೋದರರು ಆರಾಧ್ಯ ಅಂತಂದರೆ ಅವರು ಭಾಳ ರಾಜಕೀಯ ಹುಚ್ಚು. ಅದ್ರ ಜೊತೆಯಾಗಿ ನಾವು ಚಿಕ್ಕವರಿದ್ದಾಗ, ಸಣ್ಣ ಮಕ್ಕಳಿದ್ದಾಗ ರಾಜಕಾರಣಕ್ಕೆ ಓಡ್ತಿದ್ವಿ. ಕನ್ನಡಪರ ಸಂಘಟನೆಗಳು ಕಟ್ಟಿದ್ವಿ. ಕನ್ನಡಪರ ಸಂಘಟನೆ ಅಂದರೆ ಒಳ್ಳೇದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಅದಾದ ನಂತರ ಅಯೋಧ್ಯೆ ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಹೊನ್ನಾಳಿಗೆ ಬಂದಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದ್ವಿ. ಪ್ರವೇಶ ಮಾಡಿ ಹೋರಾಟಗಳ ಮುಖಾಂತರ ಅಂದಿನಿಂದ ಇಂದಿನವರೆಗೂ ಹಿಂದಿಗೆ ತಿರುಗಿ ನೋಡೇ ಇಲ್ಲ. ಸೋಲು ಒಂದು ಆಕಸ್ಮಿಕ. 2013ರಲ್ಲಿ ಸೋತೆ. ಅದು ರೇಣುಕಾಚಾರ್ಯರಿಂದ ಅಲ್ಲ. ಅಲ್ಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗ್ತಾರೆ. ಈಗಿರ್ತಕ್ಕಂಥ ಶಾಸಕರು ಕೊನೆ ಚುನಾವಣೆ ಹಿನ್ನಡೆ ಸ್ವಲ್ಪ. ಮತ್ತೆ 5 ವರ್ಷ ಆ ರೀತಿ ನಾನು ಹೋರಾಟಕ್ಕೆ ಹೋಗಿದೆ. 2 ಸರಿ ಜೈಲಿಗೂ ಬಂದೀನಿ. ಒಂದು ಬಾರಿ ಬಳ್ಳಾರಿ ಜೈಲಿಗೂ, ಏನು ನ್ಯಾಮತಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ತಡಿಬೇಕಂತ ಪ್ರಯತ್ನ ಮಾಡಿದ್ರು. ಅದರ ವಿರುದ್ಧ ಹೋರಾಟ ಮಾಡಿ ಮಧ್ಯರಾತ್ರಿ ನನ್ನನ್ನು ಬಂಧಿಸಿದರು. ಅದಕ್ಕೂ ನಾನು ಹೆದರಲಿಲ್ಲ. ಮತ್ತು ಹೊನ್ನಾಳಿಯಲ್ಲಿ ಬಡ ಜನರಿಗೆ BPL ಕಾರ್ಡು, ಬೇರೆ ಬೇರೆ ಆಶ್ರಯ ಮನೆಗಳು ವಿಚಾರ ಹೋರಾಟ ಮಾಡಿ ಬೆಳಗಾವಿ ಜೈಲಿನಲ್ಲಿ 15 ದಿವಸ ಇದ್ದೆ. 100 ಕೇಸ್ಗಳು ಹಾಕಿರ ಮೇಲೆ ನಾನು ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ಒಂದು ರೀತಿ ಆನೆ ನಡೆದಿದ್ದೆ ದಾರಿ ಅಂತ ನುಗ್ಗಿದಾಗ ನನ್ನ ಮನೆ ಹತ್ರ ಬಂದು ದೊಂಬಿ ಮಾಡಿದ್ರು, ಗಲಭೆಗಳು ಮಾಡಿದ್ರು, ಬೆಂಕಿ ಹಚ್ಚಕ್ಕಂಥ ಪ್ರಯತ್ನ ಮಾಡಿದ್ರು. ಯಾವುದಕ್ಕೂ ಹೆದರಿಲ್ಲ. ಕಾರಣ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ನನ್ನ ಜೊತೆ ಒಂದು 10 ಜನ ಮಾತ್ರ ಇದ್ರು ಯುವಕರು. ಬರ್ತಾ ದೊಡ್ಡ ಪಡೆನೇ ಆಯಿತು. ಒಂದು ರೀತಿ ಮನೆ ಮಗನಂತೆ ಸಹೋದರಂತ ನನ್ನ ರಕ್ಷಣೆ ಮಾಡಿದ್ರು. ಅದಕ್ಕೋಸ್ಕರ ರಾಜಕಾರಣದಲ್ಲದೀನಿ. ನನ್ನ ಕರ್ಮಭೂಮಿ, ಜನ್ಮಭೂಮಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು. ನನ್ನನ್ನು 3 ಬಾರಿ ಶಾಸಕರು ಮಾಡಿದೆ. ಮೊನ್ನೆ 2018 ಚುನಾವಣೆ, ಅದು ಸೋಲಲ್ಲ. ಎಲ್ಲ ಒಂದು ಕಡೆ ನಾನು ಒಳಮೈ ಮೀಸಲಾತಿ ಅಂತ ವಿರೋಧ ಅಂತಲ್ಲ. ಏನಾಗಿದೆ, ಅಂದಿನ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೆಲವರು ಈ ಲೆಫ್ಟು, ರೈಟು, ಬೋವಿ, ಬಂಜಾರ್ ಎಲ್ಲ ಸಮಾಜಗಳ ಜೊತೆ ಚರ್ಚೆ ಮಾಡಿ 1 ವರ್ಷ ಮುಂಚೆ ಚರ್ಚೆ ಬಿಡ್ಬೇಕಾಯ್ತು. ನಾವು ಲೆಫ್ಟ್ ರೈಟ್ಗೆ ಇಷ್ಟು % ಕೊಡ್ತೀವಿ, ಬೋವಿ ಬಂಜಾರಿಗೆ ಇಷ್ಟು % ಕೊಡ್ತೀವಿ ಅಂತ ಹೇಳ್ಬೇಕಾಯ್ತು. ಚರ್ಚೆ ಮಾಡಿ ಚುನಾವಣೆ ಡಿಕ್ಲೇರ್ ಆಗ 1 ವಾರ ಮುಂಚೆ ಅನೌನ್ಸ್ ಮಾಡಿದರೆ ಅದು ಬಹಳಷ್ಟು ಇಡೀ ರಾಜ್ಯದಲ್ಲಿ ಎಫೆಕ್ಟ್ ಆಯಿತು. ಅಭಿಪ್ರಾಯ ತಗೋಬೇಕಿತ್ತು, ಅಭಿಪ್ರಾಯ ಸಂಗ್ರಹಿಸಬೇಕಾಯ್ತು. ಆ ಸಮುದಾಯಗಳ ಮುಖಂಡರು ಸಭೆ ಮಾಡಬೇಕಾಯ್ತು, ಮಠಾಧೀಶರು ಸಭೆಗಳು ಮಾಡಬೇಕಾಯ್ತು. ಎಲ್ಲ ಒಂದು ಕಡೆ ಅಂದಿನ ನಮ್ಮ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ತಪ್ಪು ಮಾಡಿದ್ರು. ಇದು ರೇಣುಕಾಚಾರ್ಯಗೆ ಅಷ್ಟೇ ನಷ್ಟ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಯಿತು. ಅವ್ರು ಮಾಡಿದ್ದು ಒಳ್ಳೇದಾಗಿದೆ. ಆದರೆ ತಾತ್ಕಾಲಿಕವಾಗಿ ಜನರಿಗೆ ಎಲ್ಲ ಒಂದು ಕಡೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಯಿತು, ನಮ್ಮ ಸಮಾಜಕ್ಕೆ ಅನ್ಯಾಯ ಆಯಿತು. ಯಾರಿಗೆ ಸಿಕ್ತು ಅವರು ಗಟ್ಟಿಯನ್ನಿರಲಿಲ್ಲ, ಯಾರು ಮೈನಸ್ ಆಯ್ತು ಅವರು ಉಲ್ಟಾ ಆದ್ರು. ಯಡಿಯೂರಪ್ಪನವ್ರ ಮನೆ ಮೇಲೆ ಬೆಂಕಿ ಹಚ್ಚಿದ್ರು. ಇದ್ರ ಪ್ರತಿಫಲ ನಾವೆಲ್ಲ ಸೋತ್ವಿ. ಆಮೇಲೆ ಕೊನೆ 3 ಸರಿ ಆಲ್ಮತ ಸಮಾಜ ನಮ್ಮಲ್ಲಿ 35,000 ಮತಗಳಿದೆ. ಆ ಸಮಾಜ ನನ್ನ ಪರವಾಗಿ ಇತ್ತು, ಇಲ್ಲ ಅಂತಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಂತೂ ಸ್ವಲ್ಪ ಮೈನಸ್ ಆದ್ರು. ಮೊನ್ನೆ ಅವರು ಒಂದು ವಿಡಿಯೋ ಬಂತು, ಇದು ಕೊನೆ ಚುನಾವಣೆ ನಂದು, ಅಲ್ಲ ನಾನೇ ಅಭ್ಯರ್ಥಿ ಅಂತ ಸಹಜವಾಗಿ ವಿಡಿಯೋ ತಂದು ವೈರಲ್ ಮಾಡಿದ್ರು.
ಅದು ಸ್ವಲ್ಪ ಎಫೆಕ್ಟ್ ಆಯಿತು. ಈಗಿರ್ತಕ್ಕಂಥ ಶಾಸಕರು ನಮ್ಮವ್ರ ಮಧ್ಯೆ ಸಾಕಷ್ಟು ವಿರಸ ಇತ್ತು, ಭಿನ್ನಾಭಿಪ್ರಾಯಗಳಿದ್ವು. ಈಗ ಯಾವುದೂ ಇಲ್ಲ. ಒಳ್ಳೆ ಕೆಲಸ ಮಾಡ್ರಿ, ಚುನಾವಣೆ ಸೋಲು ಗೆಲುವು ಸಹಜ. ನಾನು ಅವ್ರಿಗೆಲ್ಲ ರೀತಿ ಗೌರವವನ್ನು ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡ್ರಿ, ತಾಂತ್ರಿಕವಾಗಿ ನಾವು ಸೋತಿರ್ಬೋದು, ಅವರು ಕೊನೆ ಚುನಾವಣೆ ಅಂತ ಹೇಳಿದ್ರು, ಹಾಗಾಗಿ ಹಿನ್ನಡೆ ಆಯ್ತು. ಹಿನ್ನಡೆ ಆದ್ರೂ ನನ್ನ ಕ್ಷೇತ್ರದ ಜನ ಯಾವ ಕಾರ್ಯಕ್ರಮಕ್ಕೂ ನನ್ನನ್ನು ಕೈ ಬಿಡಲ್ಲ. ನನ್ನನ್ನು ಕರೀತಾರೆ. ನಾನು ವಾರದಲ್ಲಿ 3 ಸಲ 4 ಸಲ ಬೆಂಗಳೂರು ಅಲ್ಲ ಕ್ಷೇತ್ರದಲ್ಲಿ ಇರ್ತೀನಿ, ಇನ್ನು ಬೆಂಗಳೂರಿಗೆ ಬರ್ತೀನಿ, ಎಲ್ಲ ಕಡೆ ಓಡಾಟ ಮಾಡ್ತಿರ್ತೀನಿ. ನನ್ನ ಹೋರಾಟ ರಾಜಕೀಯ ಬದುಕು, ನನ್ನ ಜನ, ಜನ್ಮ ಕೊಟ್ಟ ತಂದೆ ತಾಯಿ ಎಷ್ಟು ಮುಖ್ಯನೋ ನನ್ನ ಕ್ಷೇತ್ರ ಜನನೂ ಅದೇ ರೀತಿ ನನ್ನ ತಂದೆ ತಾಯಿ ಸಹೋದರ ರೀತಿ ನೋಡ್ತೀನಿ, ಸಹೋದರಿ ರೀತಿ ನೋಡ್ತೀನಿ. ನಿಮ್ಮ ಮನೆಗೆ ವಿಶೇಷವಾಗಿ ಸಾಮಾನ್ಯ ಜನರು ಕೂಡ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಓಡಾಟ ನಡೆಸ್ತಾರೆ. ಅಷ್ಟರ ಮಟ್ಟಿಗೆ ನೀವು ಆ ಸ್ವತಂತ್ರವನ್ನು ಕೊಟ್ಟಿದ್ದೀರಿ. ಕೋವಿಡ್ ಸಮಯದಲ್ಲಿ ನೀವು ಮಾಡಿದಂಥ ಜನಪರ ಕೆಲಸಗಳು, ಅವ್ರ ಜೊತೆ ನೀವು ನಿಂತ್ಕೊಂಡಿದ್ದ ರೀತಿ ಇದೆಯಲ್ಲ, ರೇಣುಕಾಚಾರ್ಯ ಅವ್ರಿಗೆ ಸೋಲೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ಎಸ್, ಅದು 100ಕ್ಕೆ 100 ಅಕ್ಷರಶಃ ಸತ್ಯನೋದು. ನನ್ನ ಮನೆ ಒಳಗೆ ಈ ಬಸವಣ್ಣವ್ರು ಹೇಳಿದ್ರು, ಅವನ್ ಯಾರವ ಎಂದು ಇವ ನಮ್ಮವ ಅಂತ ಹೇಳಿದ್ರು. ನನ್ನ ಕುಟುಂಬದಲ್ಲಿ ನಾನಷ್ಟೇ ಅಲ್ಲ, ಇಡೀ ನನ್ನ ಕುಟುಂಬ ಸದಸ್ಯರು ಪ್ರತಿಯೊಬ್ಬರು ಅಡಿಗೆ ಮನೆ ಒಳಗೆ ಬರ್ತಾರೆ, ಅವರೇ ನೀರು ತುಂಬಿಕೊಳ್ತಾರೆ. ಈ ಪ್ರತಿಯೊಂದು ನನ್ನ ಬೆಡ್ರೂಮ್ನವರೆಗೂ ಬರ್ತಾರೆ. ಬಹುಶಃ ಯಾವುದೇ ರಾಜಕಾರಣಿಗಳು ಮನೆಯಲ್ಲಿ ಈ ರೀತಿ ಅವಕಾಶ ಕೊಟ್ಟಿಲ್ಲ. ನನ್ನ ಮನೆ ಒಂದು ರೀತಿ ಏನು ಬರುವವರಿಗೆ ಮುಕ್ತವಾಗಿ ಸ್ವಾಗತ. ಹಂಗೆ ಪ್ರತಿಯೊಬ್ಬರೂ ಬರ್ತಾರೆ, ಒಳಗಡೆ ಬರ್ತಾರೆ, ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಬರ್ತಾರೆ. ಹಾಗಾಗಿ ಮುಕ್ತವಾಗಿ ಜನರ ಮಧ್ಯೆ ಇರೋಣ. ನಾನು ಜನರಿಗೋಸ್ಕರ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಜನರ ಮಧ್ಯೆ ಬೆಳೆದ್ದೀನಿ. ತಾವು ಕೋವಿಡ್ನಲ್ಲಿ ಹೇಳಿರಿ, ಕೋವಿಡ್ನಲ್ಲಿ ಪ್ರಾರಂಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾ ಇರಲಿಲ್ಲ. ನಾನು ಆಸ್ಪತ್ರೆ ಭೇಟಿ ಕೊಡ್ತಾ ಇದ್ದೆ. ಕೋವಿಡ್ ಸೆಂಟರ್ನಲ್ಲೇ ನಾನು ನನ್ನ ಧರ್ಮಪತ್ನಿ ವಾಸ್ತವ್ಯ ಮಾಡಿದ್ವಿ. ನನ್ನ ಕುಟುಂಬ, ನನ್ನ ಕಾರ್ಯಕರ್ತರು, ಮುಖಂಡರು ಯಾರು ಚೆಕ್ ಪೋಸ್ಟ್ಗಳಲ್ಲಿರ್ಬೋದು, ಆಸ್ಪತ್ರೆ ಅಲ್ಲಿ ನಾನು ರೋಗಿಗಳಂತ ಕರ್ತಿರಲಿಲ್ಲ. ಅವ್ರನ್ನ ರೋಗಗ್ರಸ್ತ ಅಂತ ಕರೆದ್ರೆ ಅವ್ರಿಗೆ ಮಾನಸಿಕವಾಗಿ ನೋವಾಗುತ್ತೆ. ಅವರು ನಮ್ಮ ಬಂಧುಗಳಂತ ಹೇಳ್ತಿದ್ವಿ. ಅವರ ಜೊತೆಯಾಗಿದ್ದು ಅವ್ರಿಗೆ ಊಟ ಇರ್ಬೋದು, ಬೆಳಗ್ಗೆ ಉಪಹಾರ ಇರ್ಬೋದು, ಪ್ರತಿಯೊಂದನ್ನು ನಾವು ಯಾರು ಈ ಕರೋನಾ ವಾರಿಯರ್ಸ್ ಅವ್ರಿಗೆ ಉಪಹಾರ ಊಟ ವ್ಯವಸ್ಥೆ ಮಾಡ್ತಿದ್ವಿ, ಹಾಸ್ಪಿಟ್ಲಿಗೆ ಊಟ ಕೊಡ್ತಿದ್ವಿ, ಆಕ್ಸಿಜನ್ ಪ್ಲಾಂಟ್ ಮಾಡಿದ್ವಿ, PP ಕಿಟ್ಗಳು ಎಕ್ಸ್ಟ್ರಾ ಹಾಕಿಸ್ವಿ, ಇವನ್ನ ಏನು ಅದು ಕೋವಿಡ್ ಬೇಕಾದ ಸಲಕರಣೆ ಉಪಕರಣ ತರಿಸಿದ್ವಿ ಅಂತ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆ ಒಂದು ರೀತಿ ಗಿಜಿ ಅಂತತ್ತು. ನಾನು ಒಳಗಡೆ ಭೇಟಿ ಕೊಡ್ತಾ ಇದ್ದೆ, ಹೆದರ್ತಾ ಇಲ್ಲ. ಒಂದು ದಿವಸ ಮಾತ್ರ PP ಕಿಟ್ ಹಾಕಿದ್ದೆ, ಗ್ಲೌಸ್ ಹಾಕಿದ್ದೆ. ಅದು ಅನುಭವ. ಕೇವಲ 3 ತಾಸು ಒಳಗಡೆ ಇದ್ದೆ. ಇಡೀ ನನ್ನ ಬಾಡಿ ನೀರಾಗಿ ಹರಿತು. ನನಗೆ ಅನುಭವ ಆಗಬೇಕಾಯ್ತು. ನನ್ನ ಸಹೋದರರು ಯಾರು ಅಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ದಾದಿಯರಿರ್ಬೋದು, ವೈದ್ಯರಿರ್ಬೋದು, ಆ PP ಕಿಟ್ ಯಾವ ರೀತಿ ಧರಿಸಿದ್ರು 6-7 ತಾಸು, ಅದನ್ನು ಅನುಭವ ಆಯಿತು. ನಂತರ ನಾನು ಎಲ್ಲ ಕಡೆ ಲಸಿಕೆ ಕೂಡ ಕೇಂದ್ರಗಳಿಗೆ, ಹಳ್ಳಿಗಳಿಗೆ, ನ್ಯಾಂತಿ, ಹೊನ್ನಾಳಿ ಭೇಟಿ ಕೊಡ್ತಾ ಇದ್ವಿ. ಮಧ್ಯಾಹ್ನ ಬಂದು ಊಟದ ವ್ಯವಸ್ಥೆ ಮತ್ತೆ ಬಡಿಸ್ತಾ ಇದ್ವಿ ನಾವೇ. ಬೆಳಗ್ಗೆ ಉಪಹಾರ ಕೊಡ್ತಾ ಇದ್ವಿ. ಅದಾದ ನಂತರ ಬೇರೆ ಭೇಟಿ ಕೊಟ್ಟು ಸಂಜೆ ಅಲ್ಲಿ ನಮ್ಮ ಜನರಿಗೆ ಇದು ಕೋವಿಡ್ ಸೆಂಟರ್ ಅಲ್ಲ, ನಾವು ಪಿಕ್ನಿಕ್ ಬಂದಿದ್ವಿ ಅಂತ ಮನೋಭಾವನೆ ಬರ್ಬೇಕಂತ ಹೇಳಿ ಅವ್ರಿಗೆ ರಸಮಂಜರಿ ಕಾರ್ಯಕ್ರಮಗಳನ್ನ ನಾವು ಮಾಡಿಸ್ತಾ ಇದ್ವಿ. ಈ ರೀತಿ ಮಾಡಿಸಿ ಜನರಿಗೆ ಮೆಂಟಲಿ ನಾವು ಕರೋನಾ ಪೀಡಿತರಲ್ಲ, ನಮ್ಮ ಕುಟುಂಬದ ಸದಸ್ಯರು ಯಾವ ರೀತಿ ನೋಡ್ಕೊಳ್ಬೇಕು ಅದನ್ನು ನಾವು ನೋಡ್ಕೊಂಡ್ವಿ. ಅಂದರೆ ನನ್ನ ಕರ್ತವ್ಯ, ಜನ ನನ್ನನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಆಯ್ಕೆ ಮಾಡಿದಾಗ ಜನರ ನಿರೀಕ್ಷೆಯನ್ನು ಮೀರಿ ಅಭಿವೃದ್ಧಿನೂ ಮಾಡಿದ್ದೀನಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು, ಲಿಫ್ಟ್ ಇರಿಗೇಷನ್ ಇರ್ಬೋದು, ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆಗಳಿರ್ಬೋದು, ಕುಡಿಯ ನೀರು ಶುದ್ಧವಾದ ಕುಡಿಯ ನೀರು ಹೊನ್ನಾಳಿ ತುಂಗಭದ್ರಾ ನದಿಯಿಂದ ನೀರಿರ್ಬೋದು, ಪ್ರತಿಯೊಂದು ಶಾಲಾ ಕಾಲೇಜುಗಳು, 250 ಬೆಡ್ ಹಾಸ್ಪಿಟ್ಲ್ ಮಾಡಿದ್ವಿ. ಜಿಲ್ಲಾ ಕೇಂದ್ರ ಇರ್ತಕ್ಕಂಥ ಆಸ್ಪತ್ರೆ ಹೊನ್ನಾಳಿ ಹೊಸದಾಗಿ ಕಟ್ಟಡ, ವಸತಿ ಶಾಲೆಗಳು, ಈ ರೀತಿ ಪಟ್ಟಿ ಮಾಡಿ ಹೇಳ್ತದೆ. ಡಿಗ್ರಿ ಕಾಲೇಜ್ ಇರ್ಬೋದು, ಪ್ರೌಢಶಾಲೆಗಳು ಇರ್ಬೋದು, PUC ಕಾಲೇಜ್ ಇರ್ಬೋದು, ಬಹಳಷ್ಟು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಅಥವಾ ಪವರ್ಸ್ ಏನು ಹೊಸದಾಗಿ 6-7 ವಿದ್ಯುತ್ 66 KV ಉಪ ಕೇಂದ್ರಗಳು ಪ್ರಾರಂಭ ಮಾಡಿಸಿದ್ವಿ. ಪಟ್ಟಿ ಮಾಡಿ ಹೇಳ್ತಾ ಹೋದ್ರೆ 1000 ಕೋಟಿಗಳು ಅಭಿವೃದ್ಧಿ. ಸೋಲಿಗೆ ರೇಣುಕಾಚಾರ್ಯ ಕಾರಣ ಅಲ್ಲ, ನಮ್ಮ ಸರ್ಕಾರದ ಕೆಲವು ತಪ್ಪು ನಿರ್ಧಾರಗಳು.
ಇನ್ನೊಂದು ನೇರವಾಗಿ ಹೇಳ್ತಕ್ಕಂಥ ವ್ಯಕ್ತಿ ಅಂದು ಯಡಿಯೂರಪ್ಪನವ್ರು 2010ರಲ್ಲಿ ಇಳಿಸಿದ್ರು, ಅದು ನನಗೆ ಎಫೆಕ್ಟ್ ಆಯ್ತು. ಇಡೀ ರಾಜ್ಯ ಬಿಜೆಪಿ ಎಫೆಕ್ಟ್ ಆಯ್ತು. ನಾನು ನೇರವಾಗಿ ಹೇಳ್ತೀನಿ, ನಾನು ಮುಚ್ಚು ಮರೆ ಇಲ್ಲ, ನಾನು ಯಾರಿಗೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಯಡಿಯೂರಪ್ಪನ ಇಳಿಸಿದಕ್ಕೆ 45-46 ಸೀಟ್ ಬಂದು, ಅಲ್ಲ 41 ಅಧಿಕೃತವಾಗಿ ವಿರೋಧ ಪಕ್ಷನೂ ಆಗಲಿಲ್ಲ. ಯಡಿಯೂರಪ್ಪನವ್ರು KGP ಕಟ್ಟಿ ವಾಪಸ್ ಬಂದಾದ್ಮೇಲೆ ಅಧಿಕೃತ ವಿರೋಧ ಪಕ್ಷ ಆಯಿತು. ಜಗದೀಶ್ ಶೆಟ್ಟರು ವಿರೋಧ ಪಕ್ಷ ನಾಯಕರಾದ್ರು. 2021ರಲ್ಲಿ ಯಡಿಯೂರಪ್ಪನವ್ರು ಇಳಿಸಿದ್ದು. ಕೆಲವರು ಷಡ್ಯಂತ್ರ, ಅದಕ್ಕೆ 65-66 ಸ್ಥಾನ. ಷಡ್ಯಂತ್ರ ಅಂದಾಗ ಸರ್ ರೈಟ್ ನಾವು ಸತ್ಯನೌದು ಅಲ್ಲ, ಕೆಲವರು ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಆದರೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ಸಭೆ ಇತ್ತು ನಮ್ಮದು. ಹೌದು, ಮಾಜಿ ಸಚಿವರ, ಶಾಸಕರ, ವಿಧಾನ ಪರಿಷತ್ ಸದಸ್ಯರ ಮತ್ತು ಮಾಜಿಗಳು ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರು, ಸುಮಾರು 200-300 ಜನ ಮುಖಂಡರು ಸಭೆ ಕರೆದ್ವಿ. 2 ದಿವಸದಿಂದ ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆ ಕೊಟ್ಟರು, ಮಾಡಬಾರ್ದು ಅಂತ ಹೇಳಿದರು, ಯಾವುದೇ ಪತ್ರಿಕೆ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದರು. ಹಾಗಾಗಿ ಒಂದು ನಾವು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರು ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದು. ಆದ್ರೆ ಎಲ್ಲ ಒಂದು ಕಡೆ ವಿಜಯೇಂದ್ರ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ ಪಕ್ಷ ಟೀಕೆ ಮಾಡಿದಂಗೆ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ, ಯಾರು ಅನಿವಾರ್ಯವಾಗಿ ಹೇಳಿಕೆ ಕೊಟ್ಟಾಗ ಆ ಸಂದರ್ಭದಲ್ಲಿ ಮಾತ್ರ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ಟೀಕೆ ಮಾಡಿದ್ರೆ ರಾಷ್ಟ್ರೀಯ ನಾಯಕರನ್ನ ಟೀಕೆ ಮಾಡಿದ ಹಾಗೆ. ಹೌದು, ಸತ್ಯ. ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು. ಇದು ವಿಜಯೇಂದ್ರಗೆ ಅಪಮಾನ ಅಲ್ಲ, ಈ ನಾಡಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರಿಗೆ ಮಾಡಿದ ಅಪಮಾನ, ಪ್ರಜ್ಞಾವಂತ ಮತದಾರರಿಗೆ ಮಾಡಿದ ಅಪಮಾನ, ನಮ್ಮ ವರಿಷ್ಠರಿಗೆ ಮಾಡಿದ ಅಪಮಾನ. ಮೇಡಮ್ ಅವರೇ, ನನ್ನ ಕಣ್ಣು ಮುಂದಿದೆ ಯಡಿಯೂರಪ್ಪನಂತ ಒಬ್ಬ ಮನುಷ್ಯ, ಶ್ರಮಜೀವಿ. ನಾನು ಕಣ್ಣಾರೆ ಕಂಡಿದ್ದೀನಿ. ಯಡಿಯೂರಪ್ಪನವರು ಬೈಸ್ಕಲ್ನಲ್ಲಿ ಮೊದಲು ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿದ್ರಿ. ಇವರೆಲ್ಲ ಯಾರು? ಇವರೆಲ್ಲ ಸೈಕಲ್ ತುಳಿದು ಪಕ್ಷ ಕಟ್ಟಿದ್ರು. ಸ್ಕೂಟರ್ನಲ್ಲಿ ಹೊನ್ನಾಳಿ ಮತ್ತೆ ಎಲ್ಲ ಕಡೆ ಪ್ರವಾಸ ಮಾಡಿದ್ರು. ಅದಾದ ನಂತರ ಶಿಕಾರಿಪುರದಲ್ಲಿ ಬಂದಿಖಾನೆ ಸಚಿವರಾಗಿದ್ದಂಥ ದಿವಂಗತ ವೆಂಕಟಪ್ಪನವರು, ವೆಂಕಟಪ್ಪರು ನಮಗೆ ಸಂಬಂಧ ಚೆನ್ನಾಗಿತ್ತು. ಆದರೆ ಅವ್ರ ಕಡೆಯವರು ಯಡಿಯೂರಪ್ಪನವರಿಗೆ ನಡ್ಕೊಂಬರಕರ ತಲೆ ಹೊಡೆದಾಗ ಅವ್ರ ಕೆಳಗಡೆ ಬಿದ್ದು ರಕ್ತ ಸುರಿತಾ ಇತ್ತು. ಅಲ್ಲಿಂದ ಯಡಿಯೂರಪ್ಪನವರು ಒಂದು ರೀತಿ ಫಿನಿಕ್ಸ್ ಅಂತ ಎದ್ದು ಬಂದರು, ಅಕ್ಕಿ ಅಂತೆ. ಇಡೀ ರಾಜ್ಯ ಒಂದು ರೀತಿ ಸದೃಢರಾದರು, ಪಕ್ಷವನ್ನು ಕಟ್ಟಿದ್ರು, ಸಂಘ ಪರಿವಾರ ಎಲ್ಲ ಹಿನ್ನೆಲೆ ಇದೆ. ಆಮೇಲೆ CKR 45 ಕಾರ್ನಲ್ಲಿ ಪ್ರವಾಸ ಮಾಡಿದ್ರು. ಆ ಮನುಷ್ಯ ಹಗಲಿರುಳು ಶ್ರಮ. ಅಂಥವ್ರು ಟೀಕೆ ಮಾಡ್ತಾರಂದ್ರೆ ಇವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ. ಮೇಡಮ್ ಅವರೇ, ಅಧಿಕಾರ ಮುಖ್ಯ ಅಲ್ಲ. ಅವ್ರು ಯಾರ್ಯಾರಿಗೆ ಅಧಿಕಾರ ಕೊಡಿದ್ರು, 2 ಖಾತೆ ತಗೊಂಡ್ರು, ಅವ್ರು ಇವತ್ತು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಡ್ರಾಮಾ ಮಾಡ್ತಾರೆ. ಆದರೆ ನಮಗೆ ಸಚಿವ ಸ್ಥಾನ, ನಮಗೆ 2004 ಶಾಸಕರನ್ನು ಮಾಡಿದ್ರು, ಅವ್ರ ಆಶೀರ್ವಾದ, ಪಕ್ಷದ ಆಶೀರ್ವಾದ. 2008ರಲ್ಲಿ ಮಾಡಿದ್ರು. ಕೆಲವರು ನಿಮ್ಗೆ ಏನು ಮಾಡಿದ್ರು ಯಡಿಯೂರಪ್ಪನವರು, ನೀನು ಬರೀ ಪೊಲಿಟಿಕಲ್ ಸೆಕ್ರೆಟರಿ ಕೊಟ್ಟರು, ನೀನು ಮಂತ್ರಿ ಮಾಡಿರ, ನಿನಗೆ ಪಕ್ಷದಲ್ಲಿ ಅವಕಾಶ ಕೊಟ್ರೆ. ನನಗೇನು ಬೇಡ್ರಿ, ನಮಗೆ ಒಬ್ಬ ಸಾಮಾನ್ಯ ನಮ್ಮಂತ ಕೇವಲ ರೇಣುಕಾಚಾರ್ಯೊಬ್ಬರಿಗೆಲ್ಲ ಇವತ್ತು ಯಾರು ಅಧಿಕಾರದಾಗ ಅದರಲ್ಲ, ಎಲ್ಲರಿಗೂ ಅಧಿಕಾರ ಕೊಟ್ಟಂಥವ್ರು ಭಾರತೀಯ ಜನತಾ ಪಾರ್ಟಿ, ಯಡಿಯೂರಪ್ಪ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಯಾರು? ಯಡಿಯೂರಪ್ಪ ಪಕ್ಷ ಕಟ್ಟಿ ಬೆಳೆಸಿದ್ದು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಇದ್ರು, ಈಶ್ವರಪ್ಪನವರಿದ್ರು, BB ಶಿವಪ್ಪ, ಶಂಕರಮೂರ್ತಿಯವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗಾರವರು, ಮಲ್ಲಿಕಾರ್ಜುನಯ್ಯನವರು, ರಾಮಚಂದ್ರಗೌಡರು, ಪಟ್ಟಿ ಮಾಡಿ ಹೇಳ್ತಾ ಹೋದ್ರೆ ಇಂಥವ್ರೆಲ್ಲ ಹಿರಿಯರಿದ್ರು ಯಡಿಯೂರಪ್ಪನವ್ರನ್ನ ಅಧ್ಯಕ್ಷ ಮಾಡಿದ್ರು. ಯಾಕಂದ್ರೆ ಯಡಿಯೂರಪ್ಪನವ್ರಲ್ಲಿ ಸಂಘರ್ಷ ಮನೋಭಾವನೆ ಇದೆ, ಪಕ್ಷವನ್ನು ಕಟ್ತಾರೆ. ಯಾರ್ರೀ ಶಿಕಾರಿಪುರದಿಂದ ಬಗರ್ಗುಂ ಸಾಗುಳಿದರ ಪರ ಹೋರಾಟ ಮಾಡಿ ಶಿವಮೊಗ್ಗದ ಪಾದಯಾತ್ರೆ ಮಾಡಿ ಧರಣಿ ಮಾಡಿದ್ರು, ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ಎಷ್ಟು ಹೋರಾಟಗಳು, ಶ್ರಮ. ಇವರೆಲ್ಲ ಇದ್ದೇಲ್ಲ, ಇವರೆಲ್ಲ ಉಂಡು ಕೊಂಡು ಹೋದಂಥವ್ರು. ಕೆಲವರೆಲ್ಲ BJP ಹೊಸ್ತಾ ಬಂದರೆ, ಇವರು ಯಡಿಯೂರಪ್ಪನವರಿಗೆ ನೀತಿ ಪಾಠ ಹೇಳ್ತಾರೆ. ಅಂದ್ರೆ ಇವ್ರ ಪಕ್ಷ ನಿಷ್ಠೇನೂ ಇಲ್ಲ, ಸ್ವಾರ್ಥಕ್ಕೋಸ್ಕರ ಕೆಲವರು ಬಂದಂತಾರೆ. ಆದರೆ ನಾನು ಹೇಳೋದು, ನಮ್ಮ ಹೋರಾಟ ವಿರೋಧ ಪಕ್ಷವಾಗಿ ನಾವು ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಇರಬೇಕು. ಕರೆಕ್ಟ್. ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವೈಫಲ್ಯಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ ಜೀವಂತ ಶವ, ಭ್ರಷ್ಟಾಚಾರಗಳು ಮುಗಿಲು ಮುಟ್ಟಿದೆ. ರಾಜ್ಯದ ಜನ ಬೇಸತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನರ ನಿರೀಕ್ಷೆ ಇದೆ, ಕಾರ್ಯಕರ್ತರ ಮುಖಂಡರ ನಿರೀಕ್ಷೆ ಇದೆ. ಅಧಿಕೃತ ವಿರೋಧ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ವಿಧಾನಸಭೆ ಒಳಗೆ ಹೊರಗೆ ವಿಜಯೇಂದ್ರ ಪಾದಯಾತ್ರೆ ಅಧ್ಯಕ್ಷ ಆದ್ಮೇಲೆ ಭೂ ಸಮಿತಿ ಅಧ್ಯಕ್ಷ ಮನೆ ಬಾಗಿಲಿಗೆ ಹೋಗ್ಲಿಲ್ವಾ? ಇವ್ರ ಮನೆಗೆ ಹೋಗ್ತೀವಿ ಅಂದ್ರೆ ಬೇಡ ಅಂತ ಬಿಟ್ಕೊಳ್ಳಿಲ್ಲ.
ಯಡಿಯೂರಪ್ಪನ ಟೀಕೆ ಮಾಡೋದು ಇವ್ರ ಕೆಲಸ ಕೆಲವ್ರದ್ದು. ಅಲ್ಲ, ಯಡಿಯೂರಪ್ಪನವರ ಹಿರಿತನದ ಬಗ್ಗೆ ಅಂತ ಆಕ್ಷೇಪ ಇಲ್ಲ ಅಂದ್ರು ವಿಜಯೇಂದ್ರ ಅವರ ಆ ಸ್ಥಾನದಲ್ಲಿ ಕೂತಿರೋದ್ರ ಬಗ್ಗೆ ಬಹಳಷ್ಟು ಆಕ್ಷೇಪ ಇದೆಯಲ್ಲ ಸರ್. ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಂಗ್ಲೂ ಇವ್ರ ನಡವಳಿಕೆಗಳು, ಇದು ಒಂದು ಅಜೆಂಡಾ ಅವ್ರದ್ದು, ಇದು ಅಜೆಂಡಾ ಇವ್ರದ್ದು. ವಿರೋಧ ಮಾಡ್ಬೇಕಂತಾನೆ ಮಾಡ್ತಾರೆ ನೋಡ್ರಿ. ಯಡಿಯೂರಪ್ಪನೇ ನಾವು ಇವ್ ನಮ್ಮ ಮುಖವನ್ನ ಮೇಲ್ ಮಾಡಿ ಆಕಾಶ ಕಡೆ ನೋಡಿದ್ರೆ ಆಕಾಶದಲ್ಲಿ ನಕ್ಷತ್ರ ಚಂದ್ರ ಎಲ್ಲವೂ ಕಾಣುತ್ತೆ. ಉಗುಳಿದ್ರೆ ಆ ಉಗುಳು ನಮ್ಮ ಮೇಲೆ ಬರುತ್ತೆ. ಹಾಗೆ ಇವ್ರು ಯಾರು ಟೀಕೆ ಮಾಡ್ತಾರೆ ಸ್ವತಃ ಅವ್ರನ್ನ ಅವ್ರೆ ಆತ್ಮಲೋಕನ ಮಾಡ್ಕೊಳ್ಬೇಕು. ಹಾಗಾಗಿ ಮೇಡಮ್ ಅವರೇ, ಇವತ್ತು ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಮೂಢ ಪಾದಯಾತ್ರೆ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, PSI ಯಾದಗಿರಿ ಸಾವು ಇರ್ಬೋದು, ಮತ್ತು ಪರ್ಸೆಂಟೇಜ್ ಇದ್ರ ವಿರುದ್ಧ ಹೋರಾಟ ಮಾಡಿ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ, ಸಂಘರ್ಷ ಮಾಡಿದ್ದಾರೆ. ಮತ್ತು ಸದಸ್ಯತ್ವ ಅಭಿಯಾನ ಚೆನ್ನಾಗಿದೆ, ಸಕ್ರಿಯ ಇವತ್ತೇನು ಸಂಘಟನಾ ಪರ್ವ ನಡೀತಾ ಇದೆ, ಸಕ್ರಿಯ ಸದಸ್ಯರು ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ. ಇನ್ನು ಭೂ ಸಮಿತಿ ಆಗಿದೆ, ಮಂಡಲಾಧ್ಯಕ್ಷಗಳಿಗೆ, ಜಿಲ್ಲಾಧ್ಯಕ್ಷಗಳು. ವಿಜೇಂದ್ರ ಒಂದ್ ಸೈಡ್ ಯಾರ್ರಿ, ಇದಕ್ಕೊಂದು ಸಿಸ್ಟಮ್ ಇದೆ ಬಿಜೆಪಿಲಿ, ಆ ಸಿಸ್ಟಮ್ ಪ್ರಕಾರ ಮಾಡಿದ್ದಾರೆ. ಯಾವುದೇ ಜಿಲ್ಲಾಧ್ಯಕ್ಷರು ಅಥವಾ ಮತ್ತೆ ಇದರಲ್ಲಿ ವಿಜೇಂದ್ರ ಹಸ್ತಕ್ಷೇಪ ಮಾಡಿಲ್ಲ. ಚುನಾವಣೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದ ಹಿಡಿದು ಬೂತಿಂದ ಹಿಡಿದು ರಾಷ್ಟ್ರ ಮಟ್ಟದ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ಮಾಡಿದ್ದಾರೆ. ಇದನ್ನ ಅನಗತ್ಯವಾಗಿ ಇವರು ನೋಡಿ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇದು ಬಿಡಬೇಕು. ಪ್ರತಿಪಕ್ಷವಾಗಿ ನಾವು ಸರ್ಕಾರದ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಜನರಿಗೆ ಏನಾಗಿದೆ, ಬಿಜೆಪಿಗೆ ಅಧಿಕಾರ ಕೊಟ್ವಿ, ಆವಾಗಲೂ ಕಚ್ಚಾಡ್ತಾರೆ. ಈಗ ಅಧಿಕಾರ ಇಲ್ಲ, ವಿರೋಧ ಪಕ್ಷವಾಗಿ ಈಗಲೂ ಕಚ್ಚಾಡ್ತಾರೆ. ನಮ್ಮ ಕಚ್ಚಾಟದಿಂದ, ನಮ್ಮ ಹೊಡೆದಾಟದಿಂದ, ನಮ್ಮ ಬಡದಾಟದಿಂದ, ಬೀದರಪ್ಪದಿಂದ ಕಾಂಗ್ರೆಸ್ಸಿನ ಹಗರಣಗಳು ಹೊರಗೆ ಬರ್ತಾ ಇಲ್ಲ. ಅವರ ಸಂಘರ್ಷ, ಆಂತರಿಕ ಸಂಘರ್ಷ, ಅವರಲ್ಲಿ ಜಾತಿ ಸಂಘರ್ಷ, ಇದರಿಂದ ಮಾಧ್ಯಮದಲ್ಲಿ ಹೆಚ್ಚು ವರದಿ ಆಗ್ತಾ ಇಲ್ಲ. ಪೂರ್ತಿ ನಮ್ಮದೇ ವೈಭವೀಕರಿಸ್ತಾರೆ, ಸುದ್ದಿಗಳನ್ನ, ರೋಚಕ ಸುದ್ದಿಗಳನ್ನ ಪ್ಲಾಂಟ್ ಮಾಡಿಸ್ತಾರೆ ಕೆಲವರೆಲ್ಲ. ಹಾಗಾಗಿ ನಮ್ಮದು ನಿಲುವು ಏನಿರಬೇಕು, ಸಂಘರ್ಷ ನಮ್ಮ ಮನೆ ಒಳಗಡೆ ಇರಬಾರ್ದು. ನಮ್ಮ ಮನೆ ಒಳಗೆ ಹಡಗಿನಲ್ಲಿ ಕೂತ್ರೆ ಓಲ್ ಕೊರೆದ್ರೆ ಕೇವಲ ಇಡೀ ಹಡಗಲಿತ್ತಿಗೆ ಎಲ್ಲರೂ ಮುಳುಗ್ತಾರೆ. ಇದನ್ನ ನಾವು ಮರಿಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಮೊದಲು ನನ್ನ ಆತ್ಮ ಪರಿಶುದ್ಧವಾಗಿದೆಯಾ, ನಾನೇನು ಮಾಡಿದ್ದೀನಿ, ಪಕ್ಷಕ್ಕೋಸ್ಕರ, ಪಕ್ಷ ನನಗೇನು ಕೊಡ್ತು, ದೇಶ ನನಗೇನು ಕೊಡ್ತಾರೆ ಮುಖ್ಯ ಅಲ್ಲ. ನಾನು ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ನನ್ನ ಕೊಡುಗೆ ಏನು, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇವರು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಂಗೆ. ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ಯಾರ ಭಿಕ್ಷೆಯಿಂದಲೂ ಶಾಸಕರಾಗಿಲ್ಲ. ಯಡಿಯೂರಪ್ಪನವರ ಹೋರಾಟ, ಶಿಕಾರಿಪುರದ ಜನತೆ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ. ಅವರೂ ಸಹ ಪಕ್ಷದ ಅನುಭವ ಇದೆ, ಸಂಘಟನಾ ಅನುಭವ ಇದೆ, ಸಂಘಟನೆ ಆಧಾರ ಮೇಲೆ ಪಕ್ಷವನ್ನು ಕಟ್ತಾ ಇದ್ದಾರೆ. ಅವರ ಗುರಿ ಇದೆ. ಯಾರು ಭಾರತ್ ಮಾತಾಗಿ ಜೈ ಅಂತಿದ್ದಾರೆ, ಕಾಂಗ್ರೆಸ್ ಧಿಕ್ಕಾರ ಅಂದರೆ, ಇಷ್ಟು ವರ್ಷ ಹೋರಾಟ ಮಾಡಿದ ಕಾರ್ಯಕರ್ತರ ಅಧಿಕಾರ ಕೊಡಬೇಕು. ಅಂದರೆ ಮುಂಬರುವ ಲೋಕಲ್ ಬಾಡೀಸಲ್ಲಿ ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡ್ತಕ್ಕಂಥ ಒಂದು ಚಾಲೆಂಜ್ ಇದೆ, ಸಂಕಲ್ಪ ಮಾಡಿದರೆ. ಮುಂಬರುವ ವಿಧಾನಸಭೆ ಚುನಾವಣೆ 2028 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಸಾಮರ್ಥ್ಯದಿಂದ ಅಧಿಕಾರಕ್ಕೆ ಬರ್ಬೇಕಂತೇಳಿ ಒಂದು ಕಲ್ಪನೆ, ಕನಸನ್ನ ಕಂಡಂತ ಒಬ್ಬ ಯುವ ನಾಯಕ. ರಾಷ್ಟ್ರೀಯ ನಾಯಕರಿಗೆ ಅವರಿಗೆ ಮಾಹಿತಿ ಇರಲ್ಲ ಮೇಡಮ್ ಅವರೇ. ರಾಷ್ಟ್ರೀಯ ನಾಯಕರಿಗೆ ವಿಜೇಂದ್ರ ಅವರ ಸಾಮರ್ಥ್ಯ, ಸಂಘಟನೆ ಎಲ್ಲವೂ ನೋಡಿ ಅಧ್ಯಕ್ಷ ಮಾಡಿದ್ದು. ಹಾಗಾಗಿ ವಿಜೇಂದ್ರ ಸಂಕಲ್ಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ಲೋಕಲ್ ಬಾಡೀಸ್ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ತರಬೇಕಂತ ಸಂಕಲ್ಪ ಮಾಡಿದರೆ. ಇಲ್ಲಿ ಕೆಲವರು ಏನಾಗಿದೆ ಮೇಡಮ್ ಅವರೇ, ಈಗಲೇ ಮುಖ್ಯಮಂತ್ರಿ ಅರೆ ಪಕ್ಷ ಅಧಿಕಾರ ತಾರಪ್ಪ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ಶಾಸಕರು ತೀರ್ಮಾನ ಮಾಡ್ತಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಬಿಡ್ರಿ ಆಸೆನ. ಇವತ್ತೇನು ಕೇವಲ 65-66 ಜನ, ಅವರಿಂದ ಸರ್ಕಾರ ಅಧಿಕಾರಕ್ಕೆ ಬರಲ್ಲ. ಇವತ್ತು ನಾವು ಹೊರಗಡೆ ಇದೀವಿ, ನಾವು ಗಂಟಾಘೋಷ ಓಪನ್ ಆಗಿ ಹೇಳ್ತೀನಿ, ನಮ್ಮ ಕ್ಷೇತ್ರಗಳಲ್ಲಿ ನಮ್ಮನ್ನು ಜನ ಆಯ್ಕೆ ಮಾಡ್ತಾರೆ. ನಮ್ದೇ ಆದ ವರ್ಚಸ್ಸಿದೆ, ಸಂಘಟನಾ ಸಾಮರ್ಥ್ಯ ಇದೆ. ಆದರೆ ನಾವು ಮಾನಸಿಕ ಕುಗ್ಗಿಲ್ಲ, ಸೋತಿ ಒಂದು ಕಲ್ಪನೆ ಇಲ್ಲ. ಇವತ್ತು ನಾವು ಸೋತವರು ಒಂದು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ, ಗೆದ್ದವರಿಗೆ ಕಡಿಮೆ.
ನೆಕ್ಸ್ಟ್ ಸರ್ಕಾರ ಬರ್ಬೇಕಂದ್ರೆ ನಾವೇ ಕಾರಣ. BS ಯಡಿಯೂರಪ್ಪನವರು ಒಂದಾಗ್ಲೂ KJP ಕಟ್ತವ್ರೆ, ಎಡಬಲದ ರೀತಿ ನಿಂತ್ಕೊಂಡಿದ್ರು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು BSR ಕಟ್ಟಿದ್ರು. ಜನಾರ್ದನ್ ರೆಡ್ಡಿ ಅಂದಾಗ ಪ್ರಜಾಪ್ರಗತಿ ಪಕ್ಷವನ್ನ ಕಟ್ತಾರೆ. ಅಂದ್ರೆ ಹೊರಗೆ ಹೋದವ್ರನ್ನೆಲ್ಲ ಒಟ್ಟಿಗೆ ಕೂಡಿಸಿ ನಾವು ಒಂದಾಗಿ ಹೋರಾಡ್ತೀವಿ ಅಂದ್ರೆ ಜನ ಅದನ್ನ ಹೇಗೆ ವಿಶ್ವಾಸದಿಂದ ತಗೋತಾರೆ ನಿಮ್ಮನ್ನ? ಮೇಡಮ್, ಜನರಿಗೆ ಇದು ನೋಡಿ, ಈ KJP, BSRP ಇವೆಲ್ಲವೂ BJP, ಈ ಒಂದು ಕುಟುಂಬದ ಸದಸ್ಯರು ಅಣ್ಣ ತಮ್ಮ ಇರ್ತಾರೆ, ಆಸ್ತಿಗೋಸ್ಕರ ಬೇರೆ ಆಗಿರ್ತಾರೆ. ಅದನ್ನ ಒಂದುಗೂಡಿಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಿರುತ್ತೆ. ಆ ಮಕ್ಕಳನ್ನ ಕರೆದು ತಿಳಿ ಹೇಳಿ ಬುದ್ಧಿವಾದ ಹೇಳಿ, ಅಧಿಕಾರಕ್ಕೋಸ್ಕರ ಅಲ್ಲ, ಆಸ್ತಿಗೋಸ್ಕರ ಅಲ್ಲ, ಕುಟುಂಬದ ಗೌರವದ ಪ್ರಶ್ನೆ ಅಂತೇಳಿ ಒಟ್ಟುಗೂಡಿಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಿದೆ. ಹಾಗಾಗಿ ಯಾರೇ ಎಷ್ಟೇ ಮಾತಾಡಿದ್ರು ಇದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ರಾಷ್ಟ್ರೀಯ ನಾಯಕರಿಗಿದೆ, ಯಡಿಯೂರಪ್ಪನವರಿಗಿದೆ, ವಿಜೇಂದ್ರ ಒಬ್ಬ ಯುವಕ, ಅವ್ರಿಗೆ ನಾವೆಲ್ಲರೂ ಸಾಥ್ ಕೊಡಬೇಕು. ಲಿಂಗಾಯತ ಪ್ರಬಲ ನಾಯಕ ಯಾರು ಅಂತ ಹೇಳಿದ್ರೆ ಈ ಕ್ಷಣದವರೆಗೂ ಯಡಿಯೂರಪ್ಪನವರು ಈ ತರ ಸಿಚುವೇಶನ್ ನಡುವೆ ಆ ಗದ್ದುಗೆಯನ್ನೇರೋದಕ್ಕೆ ಹಲವರು ಕಾದು ಕೂತ್ಕೊಂಡಿದ್ದಾರೆ. ಮೇಡಮ್ ಅವರೇ, ಈ ರಾಜ್ಯದಲ್ಲಿ ಯಡಿಯೂರಪ್ಪ ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕ. 2006ರಲ್ಲಿ ಯಡಿಯೂರಪ್ಪನ ಯಾವತ್ತು ಲಿಂಗಾಯತರಿ ಅಂತ ನೋಡಿಲ್ಲ, ಅವ್ರಿಗೂ ಕಂಡಿಲ್ಲ. ಆದ್ರೆ ಯಡಿಯೂರಪ್ಪನವರಿಗೆ JDS ಅಧಿಕಾರ ಕೂಡ ಇದ್ದಾಗ ಈ ರಾಜ್ಯದ ವೀರಶೈವ ಲಿಂಗಾಯತರು ಉಪಪಂಗಡಗಳನ್ನ ಮರೆತು ಒಂದು ವೀರೇಂದ್ರ ಪಟೇಲ್ ಪೀರಿಯಡ್ ನಲ್ಲಿ ಒಂದಾಗಿದ್ರು. ಯಡಿಯೂರಪ್ಪನವರ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಉಪಪಂಗಡಗಳು ಒಟ್ಟಾಗಿ ಸೇರಿ ಅತಿ ಹೆಚ್ಚು ಮತವನ್ನ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ವಿ. ಹಂಗಂತೇಳಿ ಬೇರೆ ಕೇವಲ ವೀರಶೈವ ಲಿಂಗಾಯತರ ಅಧಿಕಾರಕ್ಕೆ ಬರ್ತೀವಿ ಖಂಡಿತ ಇಲ್ಲ. ಒಕ್ಕಲಿಗರು, ಬ್ಯಾಕ್ವರ್ಡ್ ಅಲ್ಪಸಂಖ್ಯಾತ ಹಾಲು ಮಾತಾಡಿದ್ರೆ ಹಿಂದುಳಿದ ವರ್ಗದಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಉಪಜಾತಿಗಳು ಬರ್ತವೆ, SC ST ಉಪಜಾತಿಗಳು ಬರ್ತವೆ. ಇವರೆಲ್ಲರೂ ಕೈ ಜೋಡಿಸಿದ್ದು ಭಾರತೀಯ ಜನತಾ ಪಾರ್ಟಿ. ಆದ್ರೆ ನಾವು ಬಂದದ್ದು 110 ಸ್ಥಾನಗಳು. ಕಾಂಗ್ರೆಸ್ಸಿಗೆ ಮೈನಾರಿಟೀಸು ಕೆಲವು ಮತಗಳು ಬ್ಯಾಂಕ್ ಇದೆ. ನಾವು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೀವಿ. ದೇಶದಲ್ಲಿ ನರೇಂದ್ರ ಮೋದಿ ಅವರಂತ ಸದೃಢ ಆಡಳಿತ ಇದೆ. ಹಾಗಾಗಿ ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತ ನಾಯಕ ಅಷ್ಟೇ ಅಲ್ಲ, ಯಡಿಯೂರಪ್ಪ ನಿಲ್ಲಿಸಿದಾಗ ವೀರಶೈವ ಲಿಂಗಾಯತ ಮತಗಳು ಬಹಳಷ್ಟು ಛಿದ್ರ. ಕೇಂದ್ರಕ್ಕೆ ರಾಜ್ಯದಿಂದ MP MLAಗಳನ್ನು ತಂದು ಕೊಟ್ರೆ ಮಾತ್ರ ಗಮನ ಹಾಕತ್ತಾ? ಚುನಾವಣೆ ಅಂದ್ರೆ 120 ಸತಿ ಬಂದು ಹೋಗ್ತಾರೆ. ಈಗ ಆಂತರಿಕವಾಗಿ ಇಷ್ಟು ಸಮಸ್ಯೆ ಆಗಿದೆ, ಹಾದಿರಂಪ ಬೀದಿರಂಪ ಆಗಿದೆ, ಗಮನ ಹರಿಸಬಹುದಲ್ಲ? ಈಗ ಕರ್ನಾಟಕ ಒಂದೇ ಅಲ್ಲ, ದೇಶದಲ್ಲಿ ಹಲವಾರು ರಾಜ್ಯಗಳು, ಬಹಳಷ್ಟು ರಾಜ್ಯ. ಅಲ್ಲಿ ಏನು ನರೇಂದ್ರ ಮೋದಿ, ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳಾಗಿ ಇಡೀ ವಿಶ್ವ ಸುತ್ತಬೇಕು. ಅಲ್ಲಿ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಏನೇನು ಬೇಕು ಅನ್ನೋ ಉದ್ಯೋಗ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಮತ್ತು ಆರ್ಥಿಕ ನೆರವು, ವಿಶ್ವಸಂಸ್ಥೆಯಲ್ಲಿ ಅವ್ರದೇ ಆದ ಒಂದು ಚಾಪರ್ ಮೂಡಿಸಿದೆ. ಕಡೆ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತಂದ್ರು. ಒಂದು ಇನ್ಸ್ಟ್ರಕ್ಷನ್ ನಿಮ್ಮ ಹೈಕಮಾಂಡ್ ಇಂದ ಬಂದಿದ್ರೆ ಸ್ವಲ್ಪ ರಾಜ್ಯ ನಾಯಕರು ಸೈಲೆಂಟ್ ಆಗ್ತಿದ್ರು. ಒತ್ತಡಗಳ ಮಧ್ಯೆ ನನಗೆ ಆಶ್ಚರ್ಯ ಆಗುತ್ತೆ ಮೇಡಮ್. ಈ ನೋಡಿ, ಡಿನ್ನರು, ಬ್ರೇಕ್ಫಾಸ್ಟು, ಲಂಚು ನಡೀತಾ ಇದ್ವು ಕಾಂಗ್ರೆಸ್ನಲ್ಲಿ. ಕೇವಲ 30 ನಿಮಿಷದೊಳಗೆ ನನ್ನ ಪಾರ್ಟಿ ಸಭೆಯೊಳಗೆ ಹೇಳಿವೆ, 30 ನಿಮಿಷದೊಳಗೆ ಆ ಬ್ರೇಕ್ ಹಾಕಿದ್ರು. ನಮ್ಮ ನಾಯಕರ ಶಕ್ತಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈಗ ಅವರು ಚುನಾವಣೆ ಬೇರೆ ಬೇರೆ ಕಾರಣಕ್ಕೆ ಆ ಒತ್ತಡದಲ್ಲಿದ್ದರು. ಎಲ್ಲವೂ ಮಾಹಿತಿ ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ, ವೀಕ್ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ. ವಿರೋಧ ಪಕ್ಷದಲ್ಲಿ ಇದ್ದೀರಿ, ಆ ಒಂದು ಜವಾಬ್ದಾರಿನ ಅಷ್ಟಾಗಿ ನಿಭಾಯಿಸಿಲ್ಲ. ಕಡೆ ಪಕ್ಷ ಆಂತರಿಕ ಸಮಸ್ಯೆನ ಬಗೆಹರಿಸಿಕೊಂಡು ಮುಂದಿನ ದಿನಗಳಲ್ಲಿ ಬಲಿಷ್ಠ ವಿರೋಧ ಪಕ್ಷವಾಗಿ ನಿಂತ್ಕೋತೀರಾ? ವಿಶ್ವಾಸ ಇಟ್ಕೋಬಹುದಾ? 100% ತಮ್ಮ ಏನು ಜೀ ವಾಹಿನಿ ಕನ್ನಡ ಚಾನಲ್ ಮುಖಾಂತರ ನಾನು ನಾಡಿನ ಪ್ರಜ್ಞಾವಂತ ಮತದಾರರಿಗೆ, ಕಾರ್ಯಕರ್ತರ ಮುಖಂಡರಿಗೆ ಭರವಸೆಯನ್ನು ಕೊಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಜೀವಂತ ಶವ, ನಿಷ್ಕ್ರಿಯವಾಗಿದೆ. ಭ್ರಷ್ಟಾಚಾರ ಎಲ್ಲ ಹಂತದಲ್ಲಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಇದ್ರ ವಿರುದ್ಧ ಹೋರಾಟಗಳನ್ನ ಭಾರತೀಯ ಜನತಾ ಪಾರ್ಟಿ ಮುಂಬರದಲ್ಲಿ ಹಮ್ಮಿಕೊಳ್ತೀವಿ. ಕಾಂಗ್ರೆಸ್ಸಿನ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಖಂಡಿತ ನಿಮ್ಮ ಮುಖಾಂತರ ಮಾಡ್ತೀವಿ ಮೇಡಮ್. ವಾರದಲ್ಲಿ 3 ದಿವಸ ಕ್ಷೇತ್ರದಲ್ಲೂ ಇರ್ತೀರಿ, ಬೆಂಗಳೂರು ಅಂತ ಓಡಾಡ್ತಿದ್ದೀರಿ, ನಿರಂತರವಾಗಿ ಕೆಲಸವನ್ನ ಮಾಡ್ಕೊಂಡ್ ಬರ್ತಿದ್ದೀರಿ. ಮುಂದಿನ ಚುನಾವಣೆಯ ಪ್ರಿಪರೇಷನ್ ಅಥವಾ ರೇಣುಕಾಚಾರ್ಯ ಹಿಂಗೇನೆ ಜನನಾಯಕನೇ ಜನಸೇವೆಗೆ ನಿಂತ್ಕೊಂಡಿರೋದು? ನಾನು 10ರಲ್ಲಿ ಹಂಗೇನಾಗಲ್ಲ. ನಾನು ನೆವರ್. ನಾನು ಬೇರೆಯವರ
ಮಾರ್ಗದರ್ಶನವನ್ನು ಪಡಿತೀನಿ. ಯಾವತ್ತೂ ನಾನಾಗೆ ಬದುಕ್ತೀನಿ. ನನಗೆ ನನ್ನದೇ ಆದ ಒಂದು ಹೆಸರಿದೆ. ಹಂಗಂತ ಸೊಕ್ಕು ದಿಮಾಕ ಜಂಬ ಇಲ್ಲ. ರೇಣುಕಾಚಾರ್ಯಗೆ ಅಭಿಮಾನಿಗಳು ಒಂದು ನನಗೆ ಬ್ರ್ಯಾಂಡ್ ಇದೆ, NPR ಅಂತಂದು. ನಾನಾಗೆ ಹೇಳ್ತೀನಿ, ಅಂದರೆ ತಪ್ಪುಗಳನ್ನು ಮಾಡಿದಾಗ ಆತ್ಮಲೋಕನ ಮಾಡ್ಕೊಳ್ತೀನಿ. ಆದರೆ ಸರಿ ಇದ್ದಾಗ ನಾನು ಯಾರಿಗೂ ಭಯಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ ತಂದೆ ತಾಯಿಗೆ ಎಷ್ಟು ಗೌರವ ಕೊಟ್ಟಿದ್ದೀನಿ, ಹೊನ್ನಾಳಿ ನೇಮತಿ ಅವಳಿ ತಾಲೂಕಿನ ಮತದಾರರಿಗೆ ಅಷ್ಟೇ ಗೌರವ ಕೊಟ್ಟಿದ್ದೀನಿ. ಯಡಿಯೂರಪ್ಪನಂತ ಒಬ್ಬ BJPಯನ್ನು ಕಟ್ಟಿ ಬೆಳೆಸಿರ್ತಾರೋ ಅವ್ರಿಗಷ್ಟೇ ನನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀನಿ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಮನದಾಳವನ್ನು ಹಂಚ್ಕೊಂಡ್ರಿ, ಬಹಳ ನೇರವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಬದುಕೋದು ಹಿಂಗೆ ಕೊನೆಯವರಿಗೆ. ಖಂಡಿತ, ಧನ್ಯವಾದ. ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, MP ರೇಣುಕಾಚಾರ್ಯ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೌದು, ತಪ್ಪಾಗಿದೆ, ಆಂತರಿಕವಾಗಿ ಸಮಸ್ಯೆಗಳಿದ್ದಾವೆ, ಇನ್ನೊಂದು ವಾರ ಆ ಸಮಸ್ಯೆಯೆಲ್ಲ ಬಗೆಹರಿಸ್ಕೊಳ್ತೀವಿ. ವಿರೋಧ ಪಕ್ಷದಲ್ಲಿ ಇದೇ ಜನ ನಮ್ಮನ್ನು ಕೂರಿಸಿದ್ದಾರೆ, ಆ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.